ಫೈರ್ ಅಲ್ವಾ? ಸೊ ಹೆಲೋ ಎವ್ರಿವನ್, ಇವತ್ತು ಯಾವ ವಿಡಿಯೋ ನೋಡ್ತೀವಿ ಅಂದ್ರೆ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಪುಷ್ಪ ಅಂದ್ರೆ ಫ್ಲವರ್ ಅನ್ಕೊಂಡ್ರ? ಫೈರ್. ಪರ್ಟಿಕ್ಯುಲರ್ ಆಗಿ ಹೇಳ್ಬೇಕಂದ್ರೆ ಈ ಮೂವಿ ಸ್ಟೋರಿ ಇರೋದೇ ಮೇನ್ ಅರ್ಧ ಗಂಟೆ ಅಷ್ಟೇ. ಇನ್ ಮಿಕ್ಕಿದ 2.5 ಅವರ್ ಏನಿದೆಯೋ ಪುಷ್ಪ ಪಾರ್ಟ್ 1 ಅಲ್ಲಿ ಬಂತಲ್ಲ ಸ್ಟೋರಿನ, ಸ್ವಲ್ಪ ಆ ಮುಕ್ಕಾಲ್ ಭಾಗ ಸ್ಟೋರಿನ ಹಂಗೆ ಸ್ವಲ್ಪ ಆಲ್ಟ್ರೇಷನ್ ಮಾಡಿ ಬಣ್ಣ ಗಿಣ್ಣ ಹೊಡೆದು ಹಿಂಗೆ ಎತ್ಕೊಂಬಂದು ಹಿಂಗೆ ಇಟ್ರೆ ಅದೇ ಪುಷ್ಪ 2. ಇದು ಬೇರೆ ಗೋಲ್ ಅರ್ಧ ಗಂಟೆ ಸ್ಟೋರಿ ಏನಿದೆ ಅದ್ ಮಾತ್ರ ಡೈರೆಕ್ಟರ್ ಯಾವ್ದೋ ಒಂದು ಗ್ಯಾನ್ದಲ್ಲಿ ಅರ್ಧ ಗಂಟೆ ಕೂತ್ ಬರ್ದವನಷ್ಟೇ. ಆ ಅರ್ಧ ಗಂಟೆಲಿ ಏನ್ ಸ್ಟೋರಿ ಅಂದ್ರೆ ಒಂದೇ ಒಂದು ಫೋಟೋ ಅದ ಬಿಟ್ರೆ ಇನ್ ಹೇಳ್ಕೊಳ್ಳಂತದ್ದು ಏನಿಲ್ಲ ಮೂವಿಲಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ನಮಗೆಲ್ಲ ಗೊತ್ತಾಗೋಯ್ತು. ಪುಷ್ಪರಾಜ್ ಬಗ್ಗದೇ ಇಲ್ಲ. 3 ಕಾಲ ಅವರು ಫೈರ್ ತೆಗ್ದಲ್ಲಿ ಎಲ್ಲ ಚಜ್ಜಿ ಕುಟ್ಟಾಕ್ಬಿಟ್ಟಿದ್ಯಾ. ಪುಷ್ಪ ಪಾರ್ಟ್ 1 ಅಲ್ಲಿ 1 ನಿಮಿಷ ಕಮ್ಮಿ 3 ಅವರು. ಸೊ ಪುಷ್ಪ 2 ಅಲ್ಲಿ 3 ಕಾಲ ಅವರು. 3 ಕಾಲ ಅವರ್ ಗುರು ಫೈರ್. 3 ಕಾಲ ಅವರ್ ಬೆಲೆ ಗೊತ್ತಾ? ಗಾಳಿ ಹೋಗುತ್ತೆ ಗುರು ಕೆಗಡಿಂದ. 3 ಕಾಲ ಅವರು ಏನಕ್ಕೆ 3 ಕಾಲ ಅವರ್ ಫಿಲಂ ಮಾಡಿದ್ರೆ ಗೊತ್ತಾಗ್ತಿಲ್ಲ. ನನ್ನ ಪ್ರಕಾರ 2 ಅವರ್ ಮಾಡಿದ್ರೆ ಹೆಚ್ಚು ಈ ಮೂವಿನ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದಂತಲ್ಲಿ ರಾಜ್ಯದಲ್ಲಿಲ್ಲ ದೇಶದಲ್ಲಿಲ್ಲ ಯಾರು ನಡುವೆ. ಸರಿ, ಓಕೆ, ಟಾಪಿಕ್ ಬರೋಣ. ಸೊ ಓವರ್ ಆಲ್ ಈ ಮೂವಿ ಸ್ಟೋರಿ ಬಂದು ಒಂದು ಫೋಟೋ. ಈ ಒಂದೇ ಒಂದು ಫೋಟೋ ಇಡೀ ಮೂವಿ ಹಣೆ ಬರನೇ ಬದಲಾಯಿಸುತ್ತೆ. ನಾನು ಕೂಡ ಸ್ಟಾರ್ಟಿಂಗ್ ಟ್ರೈಲ್ ನೋಡ್ಬೇಕಾದ್ರೆ ಈ ಮೂವಿ ತರಾಗಿ ಮಾಡಿದವ್ರೆ ಏನೋ ಸೊ ದೊಡ್ಡ ಮಟ್ಟದಲ್ಲಿ ಏನೋ ಒಂದು ಸೌಂಡ್ ಮಾಡುತ್ತೆ ತೆಲುಗು ಇಂಡಸ್ಟ್ರಿಲಿಂಗು ನಾನು ಅನ್ಕೊಂಡೆ. ಆದ್ರೆ ಅದು ಗೊತ್ತಿಲ್ಲ ಇನ್ನು ಎಷ್ಟು ದಿನ ಓಡತ್ತಂತ. ಮೇ ಬಿ ಓಡೋದಿನ ಒಂದು ತಿಂಗಳು ಓಡಬಹುದು. ಓವರ್ ಆಲ್ ಮೂವಿ ಸ್ಟೋರಿನೇ ಇಲ್ಲ. ಆ CM ಜೊತೆ ಏನ್ ಫೋಟೋ ಅದು ಕಾನ್ಸೆಪ್ಟ್ ಇರುತ್ತೋ ಅದು ಮಾತ್ರ ಈ ಮೂವಿಗೆ ಹೈಲೈಟ್. ಯಾವ ರೀತಿ ಅಂತ ಕೇಳ್ತೀರಾ? CM ಜೊತೆ ಫೋಟೋ ಇಡ್ಸ್ಕೋಬೇಕಾದ್ರೆ ಬೇಡ ಅಂದ್ಬಿಡ್ತಾನೆ. ಅಣ್ಣಂಗ ಅವಾಗ ಇನ್ಸಲ್ಟ್ ಆಗ್ಬಿಡುತ್ತೆ. ಇಲ್ಲ ನಾನು ಸ್ಮಗ್ಲರ್ ಜೊತೆ ಎಲ್ಲ ಫೋಟೋ ಇಡ್ಸಕ್ ಆಗಲ್ಲ, ನನ್ನ ರೆಪ್ಯುಟೇಷನ್ ಹಾಳಾಗುತ್ತೆ ಅಂತೆಲ್ಲ ಹೇಳಿ ಇನ್ಸಲ್ಟ್ ಮಾಡ್ಬಿಡ್ತಾನೆ. ಇವನೇನಾದ್ರೂ ಮಾಡಿ CM ಪ್ಲೇಸ್ ಇಂದನೇ ತೆಗಿಬೇಕು, ಚೇಂಜ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು CM ಮಾಡಕ್ ಹೋಗೋ ಸ್ಟೋರಿನೇ ಆ ಅರ್ಧ ಗಂಟೆ ಸ್ಟೋರಿ. ಎಕ್ಸ್ಪೆಕ್ಟೇಷನ್ ತಕ್ಕನಂತೂ ಏನ್ ಸ್ಟೋರಿ ಇಲ್ಲ, ಆಲ್ಟ್ರೇಷನ್ ಮಾಡೋದಷ್ಟೇ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಸೊ ಓವರ್ ಆಲ್ ಸ್ಟೋರಿ ಬಗ್ಗೆ ಇದು. ಸೊ ನೆಕ್ಸ್ಟ್ ನಾವು ರಶ್ಮಿಕಾ ಮಂದಣ್ಣ ಹತ್ರ ಹೋಗೋಣ. ಶ್ರೀವಲ್ಲಿ ಸೊ ಈ ಮೂವಿಲಿ ಅಕ್ಕನ ಪಾತ್ರ ಏನಂದ್ರೆ ಏನು ಇಲ್ಲ, ಸುಮ್ನೆ ಪ್ರಾಣ ಮುಟ್ಟೋರೆ ಸಾಕು ಮೂಡು. ಅವ್ರ ಕಡೆ ಫೀಲಿಂಗ್ಸ್ ಅಂತೆ, ನಮ್ ಕಡೆ ಮೂಡ್ ಅಂತಾರೆ. ಅದು ಮೂಡಲ್ಲ. ಸೊ ಅಕ್ಕನ್ಗೆ ಈ ಮೂವಿಲಿ ಅಷ್ಟೊಂದು ಇರುತ್ತೆ. ನೀನ್ ಎದ್ರಗ್ ಸಿಕ್ಕಾಕಳೆ ನೀನು, ನಿನ್ಗೆ ಹಬ್ಬ ಕಾಣಿಸ್ಲಿಲ್ಲ ಅಂದ್ರೆ ಫಸ್ಟ್ ಹಾಫ್ ತನಕ ಅಷ್ಟು ಇರುತ್ತೆ. ಅದು ಬಿಟ್ರೆ ಅಕ್ಕನ್ಗೆ ಇನ್ನೇನು ಕೆಲಸ ಇರಲ್ಲ. ಸೊ ಸಾಂಗ್ಗಳಂತೂ ಚೆನ್ನಾಗವೆ, ಬಟ್ ಅದ್ರಲ್ಲೂ ಫೀಲಿಂಗ್ ಸಾಂಗ್ ಅಲ್ಲಿ. ಸೊ ಈ ಸಾಂಗ್ ವಿಶೇಷನೇ ಫೀಲಿಂಗ್. ಸೊ ಮೂಡ್ ಸಾಂಗ್ ಅಲ್ಲಿ ಅಲ್ಲು ಅರ್ಜುನ್ ಅವರು ಹೊಸದಾಗಿ ಸ್ಟೆಪ್ಗಳನ್ನ ಹಾಕೋರೆ. ಶ್ರೀವಲ್ಲಿನ ಎತ್ಕೊಂಡೆ ಆಡ್ತಾರ. ಆಲ್ಮೋಸ್ಟ್ ಕೆಗಡೆ ಅಂತೂ ಇಳಿಸಲ್ಲ, ಎತ್ಕೊಂಡ್ ಮೇಲೇನೆ ಆಡೋದು. ಅದು ಬಿಟ್ರೆ ಈ ಫೀಲಿಂಗ್ ಸಾಂಗ್ ಇಷ್ಟೇ. ಸೊ ನೆಕ್ಸ್ಟ್ ಪೊಲೀಸ್ ಮಾಮ ಫಹದ್ ಫಾಜಿಲ್ ಏನಿದಾರೋ ಸಕ್ಕತ್ತಾಗಿ ಕೊಟ್ಟಿದ್ದಾರೆ. ಅಂದ್ರೆ ಅವ್ರ ಕೆಲಸನ ಅವ್ರು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಪಾರ್ಟಿ ಐತೆ ಪುಷ್ಪ, ಪಾರ್ಟಿ ಐತೆ. ಬಟ್ ಲಾಸ್ಟ್ ಅಲ್ಲಿ ಅವರ ಒಂದು ಸಾವು ಮೂಮೆಂಟ್ ಏನಿರುತ್ತೋ ಅದನ್ನ ಕರೆಕ್ಟ್ ತೋರಿಸಿಲ್ಲ. ಅಂದ್ರೆ ಅವ್ರು ತೋರಿಸಿರೋ ಲೆಕ್ಕಾಚಾರ ಹೆಂಗಂತ ಸತ್ತಿಲ್ಲ, ಇನ್ನು ಬದುಕಿರ್ಬೋದು, ಇಲ್ಲ ಸತ್ತಾಗವ್ರೆ ಅಂತ ತೋರಿಸಿಲ್ಲ. ಸೊ ಲಾಸ್ಟ್ ಅಲ್ಲಿ ಅವ್ರನ್ನ ಡಮ್ಮಿ ಮಾಡಾಕ್ಬಿಟ್ಟವ್ರೆ. ಸೊ ನೆಕ್ಸ್ಟ್ ಇನ್ನು ಫೈಟ್ ವಿಷಯಕ್ಕೆ ಬಂದ್ರೆ, ಫೈಟ್ ಅಂತೂ ಸ್ಟಾರ್ಟಿಂಗ್ ಓಕೆ, ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಏನಿದೆ ಎಲ್ಲ ಬರೀ ಆರ್ಕೊಂಡೆ ಹೊಡಿತಾರೆ, ಗ್ರಾವಿಟಿ ಇಲ್ದಿರೋ ತರ. ಹಂಗೆ ರಬ್ಬರ್ ತರ ಎಳೆದ್ ಬಿಸಾಕ್ಬಿಟ್ಟವ್ರೆ. ಡೈರೆಕ್ಟರ್ ಏನ್ ಮಾಡೋರು ಅಂದ್ರೆ ಭೂಮಿಲಿ ತೆಗ್ದಿಲ್ಲ ಫೈಟ್ ಸೀನ್, ಎಲ್ಲೋ ಮಾರ್ಸ್ಕೋ ಮೂನ್ಗೋ ಹೋಗ್ಬಿಟ್ಟು ಅಲ್ಲಿ ತೆಗ್ದವ್ರೆ. ಯಾಕಂದ್ರೆ ಗ್ರಾವಿಟಿ ಇರಲ್ಲ, ಗ್ರಾವಿಟಿ ಕಮ್ಮಿ ಅಲ್ಲಿ. ಪುಷ್ಪ ಆ ಫೈಟ್ ಸೀನ್ ಎಲ್ಲ ಬರೀ ಆರ್ಕೊಂಡೆ ಹೊಡಿತಾರೆ. ಹಿಂದೆ ಕೈ ಕಟ್ಟಿರ್ತಾರೆ, ಕೆಳಗಡೆ ಕಾಲ್ ಕಟ್ಟಿರ್ತಾರೆ, ಇನ್ನು ಹೊಡೆಯಕ್ಕಾಗಲ್ಲ. ಸೊ ಅಣ್ಣ ಬಂದು ಈ ಮೂವಿಲಿ ಬಾಲೆ ಹೆಂಗೆ ಟಫ್ ಕೊಡ್ತಾರೆ. ಅದು ಬಿಟ್ರೆ ಈ ಮೂವಿಲಿ ಸ್ಪೆಷಲ್ ಗೆಸ್ಟ್ ಯಾರಂದ್ರೆ ಶ್ರೀಲೀಲಾ. ಶ್ರೀಲೀಲಾ ಹೀರೋಯಿನ್ ಎಲ್ಲ ಅಪ್ಕಮಿಂಗ್ ಐಟಮ್ ಡ್ಯಾನ್ಸರ್ ಅಷ್ಟೇ. ಇನ್ನು ಈ ಸಾಂಗ್ ನಂಗೆ ಕನ್ನಡದಾಗ ಕೇಳ್ಬೇಕಂದ್ರೆ ಆಗಲ್ಲ.
ಸೊ ಇಷ್ಟು ಈ ಮೂವಿ ಕತೆ. ಈ ಮೂವಿ ಟಿಕೆಟ್ ಪ್ರೈಸ್ ಬಗ್ಗೆ ಹೇಳ್ಬೇಕಂದ್ರೆ ಮಾಲೆ ಎಲ್ಲ ನೋಡೋಕಂತೂ ಏನು ವರ್ತಿಲ್ಲ. ದುಡ್ಡು ಉಳ್ಳವರು ಹೋಗಿ ನೋಡ್ಬೋದು, ದುಡ್ಡು ಇಲ್ಲದೆ ಅವರು ಲೋಕಲ್ ಥಿಯೇಟರ್ ನಾವು ನೋಡ್ಬೋದು. 800 ರೂಪಾಯಿನ 1000 ರೂಪಾಯಿ 1200 ಗಂಟೆನೂ ಮೂವಿ ಟಿಕೆಟ್ ಪ್ರೈಸ್ ಇದೆ. ಎಲ್ಲ ನೋಡೋ ಅಂತದ್ದು ಏನು ವರ್ತಿಲ್ಲ ಮೂವಿ. ಮಾಮೂಲಿ ಲೋಕಲ್ ಥಿಯೇಟರ್ ಇವನ್ ಈಗ ನೋಡ್ತೀವಿ 200 ಡೀಸೆಂಟ್ ಆಗಿ ನೋಡ್ಕೊ ಬರ್ಬೋದು. ನಿಮಗೆ 3 ಅವರ್ 3 ಅವರ್ ಕುತ್ಕೊಂಡು ಹೋಗಿ ನೋಡ್ಕೊ ಬರ್ತೀನಿ ಅಂತ ಪೇಷನ್ಸ್ ಇದ್ರೆ ಹೋಗಿ ನೋಡ್ಕೊ ಬರ್ಬೋದು. ಪುಷ್ಪ 3ನ 6 ಅವರ್ ಮಾಡಿದ್ರು ಮಾಡ್ಬೋದು. ಸೊ ಇದು ನನ್ನ ಹಾನೆಸ್ಟ್ ರಿವ್ಯೂ. ಇದು ರಿವ್ಯೂ ಅಂತಲ್ಲ ನನಗನ್ಸಿದ್ದು. ಸೊ ಮೂವಿ ರಿವ್ಯೂ ಮಾಡೋಷ್ಟು ನನ್ನ ದೊಡ್ಡ ಅಷ್ಟೇನಿಲ್ಲ. ನನಗೆ ಏನು ಅನ್ಸೋದು ಅದು ಮಾತ್ರ ಹೇಳಿದ್ದೀನಿ ಅಷ್ಟೇ. ಸೊ ಓಕೆ ಗಾಯ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.